ಸರ್, ಈಗ ಮೊನ್ನೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ನೀವು RSS ನಥಿಂಗ್ ಬಟ್ ತಾಲಿಬಾನು ಅನ್ನೋ ಥರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರಿ. ಇವತ್ತು ಅದಕ್ಕೆ ಬಿಜೆಪಿ ಟ್ವೀಟ್ ಮಾಡಿದೆ. ನೀವು ಮೋದಿ ಅವ್ರನ್ನ ಬೈದೇ ರಾಜಕಾರಣದಲ್ಲಿ ಉನ್ನತ ಸ್ಥಾನ ತಗೊಳ್ಳೋ ಪರಿಸ್ಥಿತಿ ಇದ್ದೀರಿ ಅಂತ ಅವರು ವ್ಯಂಗ್ಯ ಮಾಡಿದ್ದಾರೆ. ನಿಮಗೆ ನಾನು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಬರುವಾಗ ಮೋದಿ ಅನ್ನೋ ಹೆಸರೇ ಇರಲಿಲ್ಲ. ನಾನು 50 ವರ್ಷಗಳ ಹಿಂದೆ, ಈಗಾಗಲೇ 45 ವರ್ಷ ಆಯಿತು, ಈಗಲೇ ಇಡೀ ದೇಶದಲ್ಲಿ ಹೆಸರುವಾಸಿ ಆಗಿದ್ದಾನೆ. NSU ಯೂತ್ ಕಾಂಗ್ರೆಸ್ಸಲ್ಲಿ ಸಂಜಯ್ ಗಾಂಧಿ ಜೊತೆ ಕೆಲಸ ಮಾಡಿರೋನು. ನನಗೆ ಆ ಪರಿಸ್ಥಿತಿ ಬಂದಿಲ್ಲ ಮೋದಿಗೆ ಬೈದು ನಾನೇನಾದರೂ ರಾಜಕಾರಣದಲ್ಲಿ ಬರಬೇಕು ಅಂತ. ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ RSSನ ತತ್ವ ಸಿದ್ಧಾಂತವನ್ನು ವಿರೋಧ ಮಾಡ್ತಕ್ಕಂಥವನು. ಮಹಾತ್ಮ ಗಾಂಧಿಯ ಕೊಲೆಗಡುಕರನ್ನ ನಾನು ಯಾವತ್ತೂ ಸಹ ನಾನು ಒಪ್ಪವನಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿಯವರಲ್ಲಿ ನೀವು ಅಲ್ಲೇನಾದರೂ ಅಧಿಕಾರಗಳನ್ನ ಗಿಟ್ಟಿಸ್ಕೊಳ್ಬೇಕಂದ್ರೆ ಒಂದು ಪುಡಿ ರೌಡಿ ಆಗಿರಬೇಕು, ಇಲ್ಲ ಅಂದರೆ ಕಾವಿ ಹಾಕೊಂಡು ಯಾರನ್ನಾದರೂ ರೇಪ್ ಮಾಡಿರಬೇಕು, ಇಲ್ಲ ಅಂದರೆ ಪೋಕ್ಸೋ ಕೇಸಲ್ಲಿ ಅವ್ರದ್ದು ಭೀಷ್ಮಾಚಾರ್ಯ ಪೋಕ್ಸೋ ಕೇಸಲ್ಲಿದ್ದಾರೆ, ಇಲ್ಲ ಚೆಕ್ ಮೂಲಕ ಇವರು ಲಂಚ ತಗೊಳ್ಬೇಕು. ಇವ್ರದ್ದೇ ಆದ ಐಕಾನ್ ಯಾರು ಅಮಿತ್ ಶಾ ಸುಪ್ರೀಂ ಕೋರ್ಟು ಗಡಿಪಾರು ಮಾಡಾಕ್ಬಿಟ್ಟಿತ್ತು. ರಾಜಧರ್ಮನ ಪಾಲನೆ ಮಾಡದೇ ಇರತಕ್ಕಂಥ ನರೇಂದ್ರ ಮೋದಿ, ಇವರಿಂದ ನಾವು ಪಾಠ ಕಲಿಬೇಕಾಗಿದೆಯಾ? ಯಾರಾದರೂ ಒಂದು ಹೆಸರು ಹೇಳಿ, ಯಾವುದಾದ್ರೂ ಭ್ರಷ್ಟಾಚಾರದ ಆರೋಪ ಇಲ್ಲ, ಅತ್ಯಾಚಾರದ ಆರೋಪ ಇಲ್ಲ, ಪ್ರಚೋದನಕಾರಿ ಹೇಳಿಕೆ ಕೊಡುವಂಥದ್ದಿಲ್ಲ. ಎಲ್ಲರೂ ಸಹ ಅಪರಾಧಿಗಳ ರೀತಿ ಕಾಣ್ತಕ್ಕಂಥವ್ರಿಂದ ನಾವು ಪಾಠ ಕಲಿಬೇಕಾಗಿದೆ. ಮತ್ತು ಮಾನ್ಯ BJP ಅಧ್ಯಕ್ಷರು ಖಾದಿ ಬಗ್ಗೆ ಮಾತಾಡಿದ್ದಾರೆ. ನೇರವಾಗಿ ರಾಜಕೀಯವಾಗಿ ಉತ್ತರ ಕೊಡೋಂಗಿದ್ರೆ ಧೈರ್ಯ ಇದ್ರೆ ಬರಲಿ, ಉತ್ತರ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.